ಸಿಎಂ ನೇತೃತ್ವದ ನಿಯೋಗ ದೆಹಲಿ ಪ್ರವಾಸ ಕೈಗೊಳ್ಳಲಿದೆ. ರಾಷ್ಟ್ರಪತಿ ಮುರ್ಮು ಭೇಟಿಗೆ 2 ದಿನ ದಿಲ್ಲಿ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ಇಂದಿನಿಂದ ಸಿಎಂ ನೇತೃತ್ವದ ನಿಯೋಗ ದೆಹಲಿ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭೇಟಿಗೆ 2 ದಿನ ದಿಲ್ಲಿ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ಬಾಕಿ ವಿಧೇಯಕಗಳಿಗೆ ಅನುಮೋದನೆ ನೀಡುವಂತೆ ಮನವಿಯನ್ನ ಮಾಡಲಾಗುತ್ತೆ. ಕೆಲವು ವಿಧೇಯಕಗಳ ಬಗ್ಗೆ ಸರಿ ತಪ್ಪುಗಳ ಬಗ್ಗೆ ಸ್ಪಷ್ಟೀಕರಣ ಸೇರಿ ಹಲವು ಮಾಹಿತಿಯನ್ನ ನೀಡಲಿದ್ದಾರೆ ಸಿಎಂ ಹಾಗೂ ಸಚಿವರು. ರಾಷ್ಟ್ರಪತಿಗಳ ಅಂಕಿತಕ್ಕೆ ಕೆಲವು ವಿಧೇಯಕಗಳು ಬಾಕಿ ಇರುವಂತದ್ದು. ಈ ಕೆಲವು ಬಾಕಿ ಇರುವಂತಹ ವಿಧೇಯಕಗಳಿಗೆ ಅನುಮೋದನೆ ನೀಡುವಂತೆ ಮನವಿಯನ್ನ ಮಾಡಲಾಗುತ್ತೆ. ಹೀಗಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿ ಮಾಡಲಿದ್ದಾರೆ ಸಿಎಂ ನೇತೃತ್ವದ ನಿಯೋಗ. ಇಂದಿನಿಂದ ಸಿಎಂ ನೇತೃತ್ವದ ನಿಯೋಗ ದೆಹಲಿ ಟೂರ್ ಕೈಗೊಳ್ಳಲಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭೇಟಿಗೆ 2 ದಿನ ದಿಲ್ಲಿ ಪ್ರವಾಸವನ್ನ ಕೈಗೊಳ್ಳಲಾಗುತ್ತೆ. ಬಾಕಿ ವಿಧೇಯಕಗಳಿಗೆ ಅನುಮೋದನೆ ನೀಡುವಂತೆ ಮನವಿಯನ್ನ ಕೂಡ ಮಾಡಲಾಗುತ್ತೆ. ಕೆಲವು ವಿಧೇಯಕಗಳ ಬಗ್ಗೆ ಸರಿ ತಪ್ಪುಗಳ ಬಗ್ಗೆ ಸ್ಪಷ್ಟೀಕರಣ ಸೇರಿ ಹಲವು ಮಾಹಿತಿಯನ್ನ ನೀಡಲಿದ್ದಾರೆ ಸಿಎಂ ಹಾಗೂ ಸಚಿವರು. ಇನ್ನು ರಾಷ್ಟ್ರಪತಿಗಳ ಅಂಕಿತಕ್ಕೆ ಬಾಕಿ ಇರುವಂತಹ ಕೆಲ ವಿಧೇಯಕಗಳ ಅನುಮೋದನೆ ನೀಡುವಂತೆ ಮನವಿಯನ್ನ ಮಾಡಲಾಗುತ್ತೆ. ಸಿಎಂ ನೇತೃತ್ವದ ನಿಯೋಗದಿಂದ ದೆಹಲಿ ಪ್ರವಾಸವನ್ನ ಕೈಗೊಳ್ಳಲಾಗಿದೆ. ಇಂದಿನಿಂದ 2 ದಿನಗಳ ಕಾಲ ದೆಹಲಿ ಪ್ರವಾಸದಲ್ಲಿರ್ತಾರೆ ಸಿಎಂ ಹಾಗೂ ಸಚಿವರು. ರಾಷ್ಟ್ರಪತಿ ಮುರ್ಮು ಅವರನ್ನ ಭೇಟಿ ಮಾಡಿ ಬಾಕಿ ವಿಧೇಯಕಗಳಿಗೆ ಅನುಮೋದನೆಯನ್ನ ನೀಡುವಂತೆ ಮನವಿಯನ್ನ ಮಾಡಲಾಗುತ್ತೆ. ಇನ್ನು ಕೆಲವು ವಿಧೇಯಕಗಳ ಬಗ್ಗೆ ಇರುವಂತಹ ಸರಿ ತಪ್ಪುಗಳ ಬಗ್ಗೆ ಸ್ಪಷ್ಟೀಕರಣವನ್ನ ಕೂಡ ನೀಡಲಾಗುತ್ತೆ. ಸ್ಪಷ್ಟೀಕರಣ ಸೇರಿ ಹಲವು ಮಾಹಿತಿಯನ್ನ ನೀಡಲಿದ್ದಾರೆ ಸಿಎಂ ಹಾಗೂ ಸಚಿವರು. ರಾಷ್ಟ್ರಪತಿಗಳ ಅಂಕಿತಕ್ಕೆ ಕೆಲವು ವಿಧೇಯಕಗಳು ಬಾಕಿ ಇರುವಂತದ್ದು. ಈ ವಿಧೇಯಕಗಳ ಅನುಮೋದನೆ ನೀಡುವಂತೆ ಮನವಿಯನ್ನ ಮಾಡಲಾಗುತ್ತೆ. ಹೀಗಾಗಿ 2 ದಿನಗಳ ಕಾಲ ದಿಲ್ಲಿ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ ಸಿಎಂ ಹಾಗೂ ಸಚಿವರು. ಇಂದಿನಿಂದ ಸಿಎಂ ನೇತೃತ್ವದ ನಿಯೋಗ ದೆಹಲಿ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ಇನ್ನು ವಸತಿ ಯೋಜನೆಯ ಹಂಚಿಕೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ವಿಚಾರದ ಕುರಿತಾಗಿ ಜೊತೆಗೆ ಸರ್ಕಾರಿ ಕಾಮಗಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲು ಬಿಲ್ ಹಾಗೂ ಶ್ರೀಮಂತ ದೇವಾಲಯಗಳ ಹುಂಡಿ ಹಣ ವರ್ಗಾವಣೆ ವಿಧೇಯಕ, ಈ ಎಲ್ಲ ವಿಧೇಯಕಗಳ ಬಗ್ಗೆ ಮನವಿಯನ್ನ ಮಾಡಲಾಗುತ್ತೆ. ರಾಷ್ಟ್ರಪತಿಗಳ ಅಂಕಿತಕ್ಕೆ ಬಾಕಿ ಇರುವಂತಹ ಕೆಲ ವಿಧೇಯಕಗಳಿಗೂ ಬಾಕಿ ವಿಧೇಯಕಗಳಿಗೆ ರಾಷ್ಟ್ರಪತಿಗಳ ಒಪ್ಪಿಗೆಯನ್ನ ಕೋರಲಿದ್ದಾರೆ ಸಿಎಂ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರ್. ರಾಚಪ್ಪ, ಇಂದಿನಿಂದ 2 ದಿನ ದಿಲ್ಲಿ ಪ್ರವಾಸವನ್ನ ಸಿಎಂ ನೇತೃತ್ವದ ನಿಯೋಗ ಕೈಗೊಂಡಿದೆ. ಇಲ್ಲಿ ಯಾವೆಲ್ಲ ವಿಧೇಯಕಗಳಿಗೆ ಅನುಮೋದನೆಯನ್ನ ನೀಡಲಾಗುತ್ತೆ, ಮನವಿಯನ್ನ ಮಾಡಲಾಗುತ್ತೆ, ಏನಿದೆ ಹೆಚ್ಚಿನ ಡೀಟೇಲ್ಸ್? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಮಧ್ಯಾಹ್ನ ದೆಹಲಿಗೆ ತೆರಳ್ತಾ ಇದ್ದಾರೆ. ಇಂದು ಬೆಳಗ್ಗೆ ರಾಯಚೂರಲ್ಲಿ ಕಾರ್ಯಕ್ರಮ ಇದೆ. ರಾಯಚೂರು ಕಾರ್ಯಕ್ರಮ, ವಿಜಯವಾಡ ಕಾರ್ಯಕ್ರಮ ಮುಗಿಸ್ಕೊಂಡು ವಿಜಯವಾಡದಿಂದ ನೇರವಾಗಿ ಅವರು ಮುಖ್ಯಮಂತ್ರಿಗಳು ನವದೆಹಲಿಗೆ ತೆರಳ್ತಾರೆ. ನಾಳೆ ಬೆಳಿಗ್ಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಅವ್ರಿಗೆ ಸಮಯಾವಕಾಶನ ಪಡೆದಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಹಲವಾರು ವಿಧೇಯಕಗಳ ಬಗ್ಗೆ ಬಾಕಿ ಇರುವಂತ ವಿಧೇಯಕಗಳನ್ನ ಅವ್ರಿಗೆ ಅನುಮೋದನೆ ನೀಡಲಿಕ್ಕೆ ಮನವಿಯನ್ನ ಮಾಡುವಂತ ಒಂದು ಸಾಧ್ಯತೆ. ಯಾಕಂದ್ರೆ ಕಳೆದ ವಿಧಾನ ಮಂಡಲದ ಅಧಿವೇಶನದಲ್ಲಿ ಈ ಒಂದು ವಿಧೇಯಕಗಳನ್ನ ಬೆಳಗಾವಿ ಅಧಿವೇಶನದಲ್ಲಿ, ಅದೇ ರೀತಿ ಬೆಂಗಳೂರಿನಲ್ಲಿ ನಡೆದಂತ ಅಧಿವೇಶನಗಳಲ್ಲಿ ವಿಧೇಯಕವನ್ನ ಪಾಸ್ ಮಾಡಲಾಗಿದೆ. ಆದ್ರೆ ಇದುವರೆಗೂ ಸಹ ರಾಜ್ಯಪಾಲರು ಆ ಒಂದು ವಿಧೇಯಕಗಳಿಗೆ ಅನುಮೋದನೆ ನೀಡಿಲ್ಲ. ಅದ್ರ ಬದಲಾಗಿ ರಾಷ್ಟ್ರಪತಿಗಳಿಗೆ ರವಾನೆ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅಂತಂದ್ರೆ 2 ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆ ಪಾರದರ್ಶಕ ತಿದ್ದುಪಡಿ ವಿಧೇಯಕ ಏನಿದೆ, ಈ ವಿಧೇಯಕವನ್ನ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸುಮಾರು 2 ಕೋಟಿ ರೂಪಾಯಿಂದ 4 ಕೋಟಿ ರೂಪಾಯಿ ಗುತ್ತಿಗೆಯಲ್ಲಿ ಮೀಸಲಾತಿ ನೀಡುವಂತ ಒಂದು ತಿದ್ದುಪಡಿ ಮಸೂದೆಯಾಗಿದೆ. ಈ ಒಂದು ಮಸೂದೆಗೆ ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ನವರು ತೀವ್ರವಾದಂತೆ ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಹೀಗಾಗಿ ರಾಜ್ಯಪಾಲರಿಗೂ ಸಹ ದೂರನ್ನ ಕೊಟ್ಟು ಯಾವುದೇ ಕಾರಣಕ್ಕೂ ಈ ಒಂದು ವಿಧೇಯಕಕ್ಕೆ ಅನುಮೋದನೆ ಕೊಡಬೇಡಿ ಅಂತ ರಾಜ್ಯಪಾಲರಿಗೆ ಅವರು ಮನವಿಯನ್ನು ಸಲ್ಲಿಸಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಮತ್ತು ಈ ಒಂದು ತಿದ್ದುಪಡಿ ಏನಿದೆ ಅದು ಅಲ್ಪಸಂಖ್ಯಾತರಿಗೆ ಒಂದು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ನೀವು ಮೀಸಲಾತಿ ಕೊಟ್ಟಂತಾಗತ್ತೆ. ಅದು ಸಾಂವಿಧಾನಿಕ ವಿರೋಧಿ ಅನ್ನೋ ನೀತಿ ಕಾರಣಕ್ಕೋಸ್ಕರ ರಾಷ್ಟ್ರಪತಿ ಅವರಿಗೆ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಅವರು ರೆಫರ್ ಮಾಡಿದ್ರು. ಹಾಗಾಗಿ ಈ ಒಂದು ವಿಧೇಯಕಕ್ಕೆ ಅಂಗೀಕಾರ ಹಾಕದೆ ಬಾಕಿ ಇದೆ. ಹೀಗಾಗಿ ರಾಜ್ಯಪಾಲರು ಈ ಒಂದು ವಿಧೇಯಕವನ್ನು ರಾಜ್ಯದಲ್ಲಿ ಜಾರಿಗೊಳಿಸಬೇಕಾದ್ದೇ ಆದಲ್ಲಿ ರಾಷ್ಟ್ರಪತಿಗಳು ಅಂಗೀಕಾರ ಹಾಕ್ಬೇಕಾಗತ್ತೆ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿ ಈ ಒಂದು ವಿಧೇಯಕವನ್ನ ಅನುಮೋದನೆ ನೀಡಿ ಅಂತ ಮನವಿಯನ್ನು ಸಲ್ಲಿಸುವಂತ ಸಾಧ್ಯತೆ ಇದೆ. ಎರಡನೇದಾಗಿ ಕರ್ನಾಟಕ ಹಿಂದುಳಿದ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ತಿದ್ದುಪಡಿ ವಿಧೇಯಕ. ಇದು ಸಹ ಇನ್ನು ಶ್ರೀಮಂತ ದೇವಾಲಯಗಳಲ್ಲಿರುವಂತಹ ಹಣವನ್ನ ಸಿ ಮತ್ತು ಡಿ ಗ್ರೇಡ್ ಅಂತಂದ್ರೆ ರಾಜ್ಯದಲ್ಲಿ ಸುಮಾರು 35,000 ದೇವಸ್ಥಾನಗಳು ದೇವಸ್ಥಾನಗಳ ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಬರ್ತವೆ. ಆ ದೇವಸ್ಥಾನಗಳಲ್ಲಿ
ಪ್ರಮುಖವಾಗಿ ಆದಾಯ ಬರುವಂತ ದೇವಸ್ಥಾನಗಳಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳ ಆದಾಯ ಏನ್ ಬರುತ್ತೆ, ಆ ದೇವಸ್ಥಾನಗಳ ಆದಾಯವನ್ನು ತೆಗೆದುಕೊಂಡು ಇತರ ದೇವಾಲಯಗಳ ಅಭಿವೃದ್ಧಿಗೆ ಮತ್ತು ಆ ಒಂದು ಕೆಲಸ ಕಾರ್ಯಗಳಿಗೆ ಬಳಸಲಿಕ್ಕೆ ಈ ಒಂದು ತಿದ್ದುಪಡಿಯನ್ನು ಮಾಡಲಾಗಿತ್ತು. ಇದಕ್ಕೆ ಆರಂಭದಲ್ಲಿ ಏನು ವಿವಿಧ ಸಂಘಟನೆಗಳು ಸಹ ಬೆಂಬಲವನ್ನು ಸೂಚಿಸಿದ್ರು. ನಂತರ ಇದಕ್ಕೆ ಬಿಜೆಪಿ ವಿರೋಧ ವ್ಯಕ್ತಪಡಿಸಿದ್ರು. ಹೀಗಾಗಿ ಈ ಒಂದು ವಿಧೇಯಕ ರಾಜ್ಯಪಾಲರು ಇದನ್ನು ರಾಷ್ಟ್ರಪತಿಗೆ ರವಾನೆ ಮಾಡಿದ್ದಾರೆ. ಹೀಗಾಗಿ ಅದು ಸಹ ಅಂಗೀಕಾರವಾಗಿ ಬಾಕಿ ಇದೆ. ಇನ್ನು ನೋಟರಿ ತಿದ್ದುಪಡಿ ವಿಧೇಯಕ ಇದು ಸಹ ನೋಟರಿಗಳ ತಿದ್ದುಪಡಿ ವಿಧೇಯಕ, ನೋಂದಣಿ ತಿದ್ದುಪಡಿ ವಿಧೇಯಕ, ಮಕ್ಕಳ ಉಚಿತ ಶಿಕ್ಷಣ ಕಡ್ಡಾಯ ತಿದ್ದುಪಡಿ ವಿಧೇಯಕ, ಅಪರಾಧಿಕ ಕಾನೂನು ತಿದ್ದುಪಡಿ ವಿಧೇಯಕ ಈಗಾಗಲೇ ಇದಕ್ಕೆ ಅನುಮೋದನೆ ಆಗಿ ರಾಜ್ಯ ಸರ್ಕಾರಕ್ಕೆ ವಾಪಸ್ ಬಂದಿದೆ. ಕರ್ನಾಟಕ ಖನಿಜ ಹಕ್ಕುಗಳ ಮತ್ತು ಖನಿಜ ಭೂಮಿ ಹೊಂದಿರುವ ಮೇಲಿನ ತೆರಿಗೆ ಸಂಬಂಧಪಟ್ಟಂತೆ ಇದು ಸಹ ರಾಷ್ಟ್ರಪತಿಗಳಿಗೆ ರವಾನೆ ಮಾಡಲಾಗಿದೆ. ಹೀಗಾಗಿ ಒಟ್ಟು ಸುಮಾರು 12 ವಿಧೇಯಕಗಳು ರಾಷ್ಟ್ರಪತಿಯವರ ಬಳಿ ಇದೆ. ಹೀಗಾಗಿ ರಾಷ್ಟ್ರಪತಿಯವರನ್ನ ಭೇಟಿ ಮಾಡಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕಾನೂನು ಸಚಿವರಂತ ಎಚ್.ಕೆ. ಪಾಟೀಲ್, ಅದೇ ರೀತಿ ಧರ್ಮಾದಾಯ, ದತ್ತಿಗಳ ಮತ್ತು ಸಾರಿಗೆ ಸಚಿವರಂತ ರಾಮಲಿಂಗಾರೆಡ್ಡಿ ಅವರು ಭೇಟಿ ಮಾಡಿ ಹಲವು ಬಾಕಿ ಇರುವಂತ ವಿಧೇಯಕನ ಅನುಮೋದನೆ ನೀಡಬೇಕು ಅಂತ ಮನವಿಯನ್ನ ಮಾಡುವಂತ ಒಂದು ಸಾಧ್ಯತೆ ಇದೆ. ಹೀಗಾಗಿ ಇಡೀ ಒಂದು ತಂಡ ನಾಳೆ ದೆಹಲಿಗೆ ತೆರಳುವಂತ ಸಾಧ್ಯತೆ ಇದೆ. ಇದ್ರ ಜೊತೆಗೆ ಈ ಒಂದು ನಾಳೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ದ್ರೌಪದಿ ಮುರ್ಮು ಅವರು ಭೇಟಿ ಆದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಗೂ ಸಹ ಸಮಯಾವಕಾಶ ಕೇಳಲಾಗಿದೆ. ಅದೇ ರೀತಿ ಕೇಂದ್ರದ ಹಣಕಾಸು ಸಚಿವರಂತ ನಿರ್ಮಲಾ ಸೀತಾರಾಮನ್ ಅವರ ಭೇಟಿಗೂ ಸಹ ಸಮಯಾವಕಾಶ ಕೇಳಲಾಗಿದೆ. ಈ ಇಬ್ಬರು ಪ್ರಮುಖವಾಗಿ ರಾಜ್ಯದ ವಿವಿಧ ಯೋಜನೆಗಳು ಮತ್ತು ಅನುದಾನಗಳನ್ನ ವಿವಿಧ ಯೋಜನೆಗಳಿಗೆ ಬಾಕಿ ಇರುವಂತ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತ ಅನ್ನೋದು ಮತ್ತು ಕೆಲವು ಯೋಜನೆಗಳನ್ನ ರಾಷ್ಟ್ರೀಕೃತ ಯೋಜನೆಗಳ ಘೋಷಣೆ ಮಾಡಿಕೊಂಡು ಆ ಒಂದು ಯೋಜನೆಗಳನ್ನ ಕೇಂದ್ರ ಸರ್ಕಾರ ಅನುದಾನವನ್ನ ಪೂರ್ಣ ಪ್ರಮಾಣದ ಅನುದಾನವನ್ನು ನೀಡಬೇಕು ಅಂತ ಡಿಮ್ಯಾಂಡ್ ಅನ್ನು ಸಹ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಮತ್ತು ಕೇಂದ್ರ ಸರ್ಕಾರದಿಂದ ಬಾಕಿಯಿಂದ ಬರ್ಬೇಕಂದ್ರೆ ಕಳೆದ ವರ್ಷದ ಅವಧಿಯಲ್ಲಿ ಸುಮಾರು 65,000 ಕೋಟಿ ರೂಪಾಯಿ ಬಾಕಿ ಅನುದಾನ ಬರ್ಬೇಕಾಗಿತ್ತು ವಿವಿಧ ಯೋಜನೆಗಳ ಅಡಿನಲ್ಲಿ. ಅದಕ್ಕೆ ಬಾಕಿ ಇರುವಂತ ಅನುದಾನವನ್ನ ಬಿಡುಗಡೆ ಮಾಡಿ ಅಂತ ಮನವಿಯನ್ನು ಸಹ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೇಂದ್ರ ಸಚಿವರಂತ ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಮನವಿ ಮಾಡುವಂತ ಸಾಧ್ಯತೆ ಇದೆ. ಪ್ರಧಾನಿ ಮೋದಿ ಅವರು ಭೇಟಿ ವೇಳೆ ಸಂದರ್ಭದಲ್ಲಿ ಈ ಮಾವು ಬೆಳೆಗಾರರಿಗೆ ಏನು ಆರ್ಥಿಕ ಸಂಕಷ್ಟ ಎದುರಾಗಿರೋ ಕಾರಣಕ್ಕೋಸ್ಕರ ಅವರಿಗೆ ಸೌಲಭ್ಯವನ್ನು ಕಲ್ಪಿಸಿ ಅಥವಾ ಬೆಂಬಲ ಬೆಲೆ ಯೋಜನೆಯಲ್ಲಿ ಮಾವು ಖರೀದಿ ಮಾಡಿ ಅಂತ ಅನ್ನೋದಿರ್ಬೋದು, ಮತ್ತು ವಿವಿಧ ನೀರಾವರಿ ಯೋಜನೆಗಳಿಗೆ ಅಂತಾರಾಜ್ಯ ಜಲ ವಿವಾದ ಏನಿದೆ, ಮಹದಾಯಿ ಇರ್ಬೋದು, ಮೇಕೆದಾಟು ಇರ್ಬೋದು, ಕೃಷ್ಣ ಇರ್ಬೋದು, ಈ ಒಂದು ಜಲ ವಿವಾದವನ್ನ ಆದಷ್ಟು ಬೇಗ ಬಗೆಹರಿಸಿಕೊಡ್ಬೇಕು ಅಂತ ಮನವಿಯನ್ನು ಸಹ ರಾಜ್ಯ ಸರ್ಕಾರ ಮಾಡುವಂತ ಸಾಧ್ಯತೆ. ವಿಶೇಷವಾಗಿ ಕೃಷ್ಣ ಮೇಲ್ದಂಡೆ 3ನೇ ಹಂತದ UKP ಯೋಜನೆಯನ್ನ ಯೋಜನೆ ಜಾರಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಯೋಜನೆ ಘೋಷಣೆ ಮಾಡಬೇಕು ಅನ್ನೋ ಡಿಮ್ಯಾಂಡ್ ಅನ್ನ ರಾಜ್ಯ ಸರ್ಕಾರ ಮುಂದೆ ಇಟ್ಟಿದೆ. ಅದೇ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಥವಾ ಬಸವಸಾಗರ ಏನಿದೆ, ಬಸವಸಾಗರವನ್ನ ಎತ್ತರವನ್ನ ಸುಮಾರು 52.524 ಪಾಯಿಂಟ್ ಹೆಚ್ಚಳಕ್ಕೆ ರಾಜ್ಯ ಸರ್ಕಾರ ಮನವಿ ಮಾಡ್ತಿದ್ದಾರೆ. ಈಗಾಗಲೇ ಮಹಾರಾಷ್ಟ್ರ ಸರ್ಕಾರ ತಕರಾರು ತೆಗೆದಿದೆ. ಹಾಗಾಗಿ ಇದಕ್ಕೂ ಸಹ ಅಂತಾರಾಜ್ಯ ವಿಷಯಗಳ ಸಂಬಂಧದಲ್ಲಿ ಸಭೆಯನ್ನು ಕರೆದು 2 ರಾಜ್ಯಗಳ ಅಥವಾ 3 ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆ ಕರೆದು ಬಗೆಹರಿಸಿಕೊಡಿ ಅಂತ ಮನವಿಯನ್ನ ಮುಖ್ಯಮಂತ್ರಿಗಳು ಮಾಡಲಿದ್ದಾರೆ. ಹೀಗಾಗಿ ರಾಜ್ಯದ ಅಭಿವೃದ್ಧಿ ಯೋಜನೆಗೆ ಸಂಬಂಧಪಟ್ಟಂತೆ ಮತ್ತು ಬಾಕಿ ಇರುವಂತ ಅನುದಾನವನ್ನ ಕ್ಲಿಯರೆನ್ಸ್ ಮಾಡುವಂತ ಸಂಬಂಧಪಟ್ಟಂತೆ ಹಾಗಾಗಿ ವಿವಿಧ ವಿಧೇಯಕಗಳನ್ನ ಕ್ಲಿಯರೆನ್ಸ್ ಮಾಡುವಂತ ಒಂದು ಒತ್ತಡಕ್ಕೆ ಒಂದು ಮನವಿಯನ್ನ ಮಾಡುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ದೆಹಲಿಗೆ ಭೇಟಿ ನೀಡ್ತಾ ಇದ್ದಾರೆ. ರಾಷ್ಟ್ರಪತಿ ಮತ್ತು ಪ್ರಧಾನಿ ಭೇಟಿ ನಂತರ ಸಮಯಾವಕಾಶ ಸಿಕ್ಕರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಕಾಂಗ್ರೆಸ್ ಪಕ್ಷ ಇತ್ತೀಚೆಗೆ 4 ವಿಧಾನ ಪರಿಷತ್ ಸದಸ್ಯರ ನಾಮನಿರ್ದೇಶನ ಮಾಡಲಾಗಿತ್ತು. ಆದ್ರೆ ಅದು ನೆನೆಗುದಿಗೆ ಬಿದ್ದಿತ್ತೆ ಪಕ್ಷದ ಹೈಕಮಾಂಡ್ ಇಂಟರ್ವ್ಯೂನ್ ಆಗಿರೋ ಕಾರಣಕ್ಕೋಸ್ಕರ. ಹಾಗಾಗಿ ಆ ಒಂದು ವಿಷಯವನ್ನು ಸಹ ಚರ್ಚಿಸುವಂತ ಸಾಧ್ಯತೆ. ಒಟ್ಟಾರೆಯಾಗಿ ಮುಖ್ಯಮಂತ್ರಿಗಳು ಬಿಡುವಿಲ್ಲದ ತಮ್ಮ ಕಾರ್ಯಕ್ರಮ ನಡುವೆನೂ ಸಹ ದೆಹಲಿಗೆ ಭೇಟಿ ನೀಡ್ತಿರುವಂತದ್ದು ಹಲವಾರು ಚರ್ಚೆಗೆ ಕಾರಣವಾಗಿದೆ. ಪಕ್ಷದಲ್ಲೂ ಸಹ ಆಂತರಿಕವಾಗಿ ಬೇರೆ ಬೇರೆ ವಿಷಯಗಳಿಗೂ ಸಹ ಚರ್ಚೆಗೆ ಕಾರಣವಾಗಿದೆ. ಹಾಗಾಗಿ ಯಾವೆಲ್ಲ ವಿಷಯಗಳು ಚರ್ಚೆ ಆಗುತ್ತೆ, ರಾಜ್ಯದಲ್ಲಿ ಕೇಳಿಬಂದಿರುವಂತಹ ಆಡಿಯೋ ಬಾಂಬ್ ಇರ್ಬೋದು, ವಸತಿ ಇಲಾಖೆ ಭ್ರಷ್ಟಾಚಾರ ಪ್ರಕರಣ ಇರ್ಬೋದು, ಇದು ಸಹ ದೆಹಲಿಯಲ್ಲಿ ಸದ್ದು ಮಾಡುವಂತ ಸಾಧ್ಯತೆ ಇದೆಯಾ ಅಂತ ಸಹ ಈಗ ಕೇಳಿ ಬರ್ತಂತ ವಿಷಯ ಆಗಿದೆ. ಸಿಂಚನ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.